ಸೊ ಎಲ್ರು ಟಾಕ್ಸಿಕ್ ಟೀಸರ್ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಸೊ ಅದನ್ನ ನೋಡಾದ್ಮೇಲೆ ತುಂಬಾ ಟ್ರೋಲ್ ಪೇಜ್ ಗಳಲ್ಲೂ ಕೂಡ ನೋಡಿದ್ದೆ. ಅದು ನಿಜಾನೋ ಅಲ್ವೋ ಗೊತ್ತಿಲ್ಲ, ಬಿಕಾಸ್ ಅದು ಯಶ್ ಹೌದೋ ಅಲ್ವೋ ಅನ್ನೋದು ಗೊತ್ತಿಲ್ಲ. ತುಂಬಾ ಜನ ಈ ವಿಡಿಯೋ ನೋಡಿ ಹೇಳ್ಬೋದು ಅದು ಯಶ್ ಅಂತ ಹೇಳ್ಬಿಟ್ಟು. ಸೊ ವಿ ಡೋಂಟ್ ನೋ ರೈಟ್. ಮೂವಿ ರಿಲೀಸ್ ಆಗೋವರೆಗೂ, ಸೊ ನಾವು ಮಾರ್ಚ್ ವರ್ಗೂ ನಾವು ಕಾದು ಆಮೇಲೆ ಏನಿದ್ರು ಒಂದು ಡಿಸಿಷನ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ನೆಗೆಟಿವ್ ಪಾಸ್ ಆಗ್ತಿದೆ. ಸೊ ಹೋಪ್ಸು ಅದು ಯಶ್ ಆಗಿರಲ್ಲ ಅಂತ ಅನ್ಕೊಂಡಿದೀನಿ. ನೀವು ಹಾಗೆ ಅನ್ಕೊಳ್ಳಿ. ಯಶ್ ಫ್ಯಾನ್ ಆಗಿದ್ಬಿಟ್ಟು ನಾನು ಟಾಕ್ಸಿಕ್ ಟೀಸರ್ ಬಗ್ಗೆ ಒಂದು ಮಾತು ಹೇಳಲಿಲ್ಲ ಅಂದರೆ ಹೇಗೆ ಅಲ್ಲ, ಅದು ಎಲ್ಲ ಹೇಳ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ ನೋಡೋಕ್ಕಾಗದೇ ಇರೋ ಥರ ಫಿಲಮು ಅಂತ ಎಲ್ಲ ಅಂದ್ಬಿಟ್ಟು. ಆಮೇಲೆ ರಮೇಶ್ ಅರವಿಂದ್ ಶೋನಲ್ಲಿ ಹೇಳಿದ್ರು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಂಥ ಸೀನ್ಸ್ ಮಾತ್ರ ಮಾಡ್ತೀನಿ ಅಂತ. ಅದು ಎಷ್ಟು ವರ್ಷ ಮುಂಚೆ ಅಲ್ಲ, ಆಡಿಯನ್ಸ್ ಲೈಕಿಂಗ್ಸ್ ಚೇಂಜ್ ಆಗಿದೆ ಆ್ಯಂಡ್ ಅಪ್ಡೇಟ್ ಆಗಿರೋಕ್ಕೆ. ಆ್ಯಂಡ್ ಹೀಸ್ ಕ್ಲಿಯರ್ಲಿ ಟೋಲ್ಡ್ ಹಾಲಿವುಡ್ ಸ್ಟೈಲಲ್ಲಿ ಫೇರಿ ಟೇಲ್ ಫಾರ್ ಅಡಲ್ಟ್ಸ್ ಅಂತಲೇ ಮಾಡೋದು ಅಂತ. ಸೊ ನೀವು ಫಿಲಮ್ಗೆ ಹೋಗ್ಬಿಟ್ಟು ಓ ಶಿಟ್ ನಾವು ಈ ಥರ ಮೂವಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ನೋದಕ್ಕಿಂತ ಹೀ ಈಸ್ ಆನೆಸ್ಟ್ಲಿ ಆ್ಯಂಡ್ ಓಪನ್ಲಿ ಗಿವನ್ ಅ ಟೀಸರ್. ಜನರ ಮೈಂಡ್ ಸೆಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋದಾಗ ಓಕೆ ಫೈನ್, ನಾವು ಇಂಥ ಮೂವಿ ಅಂತ ಅಂದ್ಕೊಂಡೆ ಬಂದಿದ್ದು ಅನ್ನೋ ಥರ. ಆ್ಯಂಡ್ ಹಾಲಿವುಡ್ ಲೆವೆಲಲ್ಲಿ ಮಾಡಿದ್ದಾರೆ. ಅದೇ ಮೈಂಡ್ ಸೆಟ್ ಇಟ್ಕೊಂಡು ಬನ್ನಿ. ನಮ್ಮದು ಕನ್ನಡ ಟೈಪ್ ಮೂವಿ, ಅದು ಕನ್ನಡ. ಯಶ್ ಇಸ್ ಅ ಹಾಲಿವುಡ್ ಆ್ಯಕ್ಟರ್ ಅಂತ ಅಂದ್ಕೊಂಡು ನೋಡಿದ್ರೆ ಯು ವಿಲ್ ನೆವರ್ ಫೀಲ್ ಎನಿಥಿಂಗ್ ಇಸ್ ರಾಂಗ್. ಸೊ ನಮ್ಮ ಕನ್ನಡ ಸಿನಿಮಾನ ಒಂದು ಲೆವೆಲ್ ಮೇಲೆ ತೊಗೊಂಡು ಹೋಗ್ತಿದ್ದಾರೆ. ಸೊ ವಿ ನೀಡ್ ಟು ಎನ್ಕರೇಜ್ ಸಚ್ ಕೈಂಡ್ ಆಫ್ ಪ್ರೊಡಕ್ಷನ್ಸ್. ಯಶ್ ಯು ರಾಕ್. ಟಾಕ್ಸಿಕ್ ಟೀಸರ್ ನಾನೆಲ್ಲ ನೋಡಿದ್ದೀರಾ, ಆದ್ರೆ ನಮ್ಗಳಿಗೆ ಯಶ್ ಮೊದಲು ಇಷ್ಟ ಆಗಿದ್ದು ಸಾಫ್ಟ್ ಲವರ್ ಬಾಯ್ ಆಗಿ. ದಟ್ ಲವರ್ ಬಾಯ್ ಆಫ್ ಮೊಗ್ಗಿನ ಮನಸ್ಸು, ಗೂಗ್ಲಿ, ಕಿರಾತಕ, ದಟ್ ಫ್ರೆಂಡ್ ಅಂಡ್ ಲವರ್ ಆಫ್ ರಾಜಾಹುಲಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಫ್ಯಾಮಿಲಿ ಸಾಫ್ಟ್ ಬಾಯ್, ದಟ್ ಲವರ್ ಬಾಯ್. ಎಷ್ಟು ಸಲ ನೋಡ್ಬೋದು ಕಿರಾತಕ, ರಿಪೀಟ್ ನೋಡ್ಬೋದು ಗೂಗ್ಲಿನ. ಕಿರಾತಕ ಅಂತೂ ನಾನು ಮಧ್ಯ ಯಾರೋ ಟಿವಿ ಆನ್ ಮಾಡ್ಕೊಂಡಿದ್ದಾಗ ನಾನು ಎಷ್ಟು ಸಲ, ಒಂದು 15-16 ಸಲ ನೋಡ್ಬಿಟ್ಟಿದ್ದೀನಿ ನಾನು. ಗೂಗ್ಲಿನೂ ಸಹ ರಿಪೀಟೆಡ್ ಆಗಿ ನೋಡ್ಬೋದು. ಸೇಮ್ ಕೇಸ್ ವಿತ್ ರಾಜಹುಲಿ. ಅವೆಲ್ಲ ರಿಮೇಕ್ ಆದ್ರೂ ಸಹ ಮತ್ತೆ ನೋಡಬಹುದಾಗಿದ್ದಂತ ಸಿನಿಮಾ. ನಮಗೆ ಎಷ್ಟು ಇಷ್ಟ ಆಗಿದ್ದು ಆ ಲವರ್ ಬಾಯ್ ಆಗಿ. ಆದ್ರೆ ಈಗ ಆ ಬ್ಯಾಡಿ ಗನ್ ಮಧ್ಯ ನಮ್ ಯಶ್ ಕಳೆದು ಹೋದ. ನಮ್ಗೆ ಸಿಕ್ಕಿಲ್ಲ ನಮ್ ಲವರ್ ಬಾಯ್. ಆದ್ರೂ ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬೆಳೆದ್ರೆ ಅದಕ್ಕಿಂತ ಖುಷಿ ಬೇರೇನಿಲ್ಲ ನಮ್ಗೆ, ಅಲ್ವಾ? ವಿಷಯ ಏನಪ್ಪಾ ಅಂತಂದ್ರೆ, ನಿನ್ನೆನೆ ನಾನು ಟಾಕ್ಸಿಕ್ ಟ್ರೈಲರ್ ನೋಡಿದೆ. ಬಟ್ ಅದ್ರ ರಿವ್ಯೂ ಕೊಡಕ್ಕೆ ನನಗೆ ಅದರಿಂದ ಆಚೆ ಬರಕ್ಕೆ ಇಲ್ಲಿವರೆಗೂ ಟೈಮ್ ಆಯ್ತು ಅಷ್ಟೇ. ಅದಕ್ಕೆ ಇವಾಗ ರಿವ್ಯೂ ಕೊಡ್ತಾ ಇದ್ದೀನಿ. ರಾಧಿಕಾ ಪಂಡಿತ್ ಅವ್ರಿಗೆ ಬೇಜಾರ್ ಆಯ್ತಾ ಇಲ್ವೋ ಗೊತ್ತಿಲ್ಲ. ಟ್ರೈಲರ್ ನೋಡಿ ನನ್ಗಂತೂ ಮನ್ಸಿಗೆ ಭಾರಿ ಬೇಜಾರ್ ಆಯ್ತು. ಯಾರ್ಯಾರು ಯಶ್ ಫ್ಯಾನ್ಸ್ ಇದಾರೆ ಹುಡುಗಿರು, ಅಲ್ಲಿ ಆಕ್ಟ್ ಮಾಡಿದಿರೋದು ಯಶ್ ಅವರಲ್ಲ, ಅವ್ರ ತರನೇ ಇರೋ ಬೇರೆ ಯಾರು ಹಂಗಂತ ಅನ್ಕೊಂಡ್ ಸುಮ್ಮನೆ. ನಂಗೆ ಗೊತ್ತಿಲ್ಲ ಗುರು, ಕರ್ನಾಟಕ ರೆಡಿ ಇತ್ತು ಅಲ್ವೋ ಗೊತ್ತಿಲ್ಲ. ಈ ಟ್ರಿಲ್ಲರ್ ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಕವಿ ಗೌಡ ಅಂತೂ ರೆಡಿ ಇರ್ಲಿಲ್ಲ. ಭಾರಿ ಮನ್ಸಿಗೆ ಬೇಜಾರಾಗೋಯ್ತು. ನನ್ನ ಫ್ರೆಂಡ್ ನನಗೆ ಟೀಸರ್ ರಿಲೀಸ್ ಆಗಿದ ತಕ್ಷಣ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ. ನಾನು ನೋಡಿದ ತಕ್ಷಣ ಅನ್ಕೊಂಡೆ ಓ ಚೆನ್ನಾಗಿದೆ ಟೀಸರ್, ನಾನು ಸಿನಿಮಾ ನೋಡ್ತೀನಿ. ಒಂದ್ ಟೀಸರ್ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ತೀನಿ. ನಾನು 2 ನಿಮಿಷ ನೋಡ್ದೆ, ಬಿಟ್ಟೆ, ಮುಗಿಸ್ದೆ, ಮುಂದಕ್ಕೆ ಹೋದೆ. ಬಟ್ ಇಂಟರ್ನೆಟ್ ಓಪನ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಏನಿಲ್ಲ ಅಂದ್ರೆ 1000 ಜನ ಈ 2 ನಿಮಿಷ ಟೀಸರ್ ನ ತರ್ಕ ಮಾಡ್ತಾ ಇದಾರೆ. ಸರಿನಾ ತಪ್ಪ? 1-2-3 ಜನ ಅಂತೂ ಹೋಗಿ ವಿಡಿಯೋಗಳೇ ಮಾಡ್ಬಿಟ್ಟಿದ್ದಾರೆ. ಇದು ನಮ್ ಸಂಸ್ಕೃತಿ ಅಲ್ಲ, ಕನ್ನಡತನ ಅಲ್ವಂತೆ ಇದು. ಏನಕ್ಕೆ ಒಂದ್ ಸೆಕ್ಸ್ ಸೀನ್ ಇರೋದಕ್ಕೆ. ನಾನ್ ಕೇಳ್ಬೇಕಾಗಿರೋದು, ರಾಕ್ಷಸೀಯ ರೀತಿಯಲ್ಲಿ ಸಿನಿಮಾ ಬಿಟ್ಬಿಡಿ, ನಿಜ ಜೀವನದಲ್ಲಿ ರಾಕ್ಷಸೀಯ ರೀತಿಯಲ್ಲಿ ಎಷ್ಟೋ ಜನ ಬದುಕ್ತೀವಿ. ಏನು ಬರ್ಬರ ರೀತಿಯಲ್ಲಿ ರೇಪು, ಅತ್ಯಾಚಾರ ನಮ್ ಕಣ್ಮುಂದೆನೆ ಆದ್ರೂ ಮಾತಾಡಲ್ಲ, ತರ್ಕ ಮಾಡಲ್ಲ. ನನ್ಗೆ ಯಾಕೆ ಅನ್ಕೊಂಡ್ ಜೀವನ ಮಾಡ್ತಾ ಇರ್ತೀವಿ. ಬಟ್ 2 ನಿಮಿಷದ ಸಿನಿಮಾ ಟೀಸರ್ ನ ಯಾವ ಲೆವೆಲ್ಗೆ ಮಿಲ್ಕ್ ಮಾಡ್ತಾ ಇದೀರಾ ಅಂದ್ರೆ, ಅದೇ ಮಿನಿಟ್ ನನ್ಗನ್ಸಿದ್ದು ಕಾಂಟೆಂಟ್ ಅಲ್ಲ, ಇದು ಕಸ ಅಂತ ಬಿಟ್ಬಿಡೋಣ. ಒಂದು ಸೆಕ್ಸ್ ಸೀನ್ ನ ಯಾವ ರೇಂಜ್ ಗೆ ಫೋಕಸ್ ಮಾಡ್ತಾ ಇದೀರಾ ಅಂದ್ರೆ, ಸೆಕ್ಸ್ ಇರ್ಲಿಲ್ಲ ಅಂದ್ರೆ ನಾವ್ ಯಾರು ಭೂಮಿ ಮೇಲೆ ಇರ್ತಾನೆ ಇರಲಿಲ್ಲ. ಇಟ್ಸ್ ನಾಟ್ ಅ ಬಿಗ್ ಡೀಲ್, ಇಟ್ಸ್ ಪ್ರಾಬಬ್ಲಿ ಅ ಪಾರ್ಟ್ ಆಫ್ ದ ಮೂವಿ. ಅರ್ಥ ಆಯ್ತಾ? ಇನ್ನು ನಮಗೆ ಆ ಕಾರಲ್ಲಿ ಸೆಕ್ಸ್ ಮಾಡ್ತಾ ಇರೋದು ಯಶೇನಾ ಹೀರೋನೇನಾ ಅನ್ನೋದು ಗ್ಯಾರಂಟಿ ಇಲ್ಲ, ಒಬ್ಬನೂ ಗ್ಯಾರಂಟಿ ಇಲ್ಲ. ಸುಮ್ನೆ ಆತುರಗಾರನಿಗೆ ಬುದ್ಧಿಮಟ್ಟ ಚೂರು. ಇನ್ನು ಟೀಸರ್ ಅಷ್ಟೇ, ಇದು ಟ್ರೇಲರ್ ಬರ್ಲಿ, ಸಿನಿಮಾ ತರ್ಕ ಮಾಡಿ, ಅದೇನ್ ತೊಂದ್ರೆ ಇಲ್ಲ. ಅವಾಗ ಮಾತಾಡೋಣ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಇದು ಅಂತ. 2 ನಿಮಿಷ ಟೀಸರ್ಗೆ ಈ ರೇಂಜ್ಗೆ ಹೈಪ್ ಯಾಕೆ ಬೇಕು? ಸುಮ್ನೆ ಕಾಂಟೆಂಟ್ ಇಲ್ಲ. ಇವಾಗ ಇಂಟರ್ನೆಟ್ ಎಲ್ಲರ ಹತ್ರ ಫ್ರೀ ಆಗಿದೆ ಅಂತ ಸಿಕ್ಕಿದೆ ಎತ್ಕೊಂಡು ಎಳೆಯೋದು. ಅದಕ್ಕೆ ಪರ ವಿರೋಧ ಒಪಿನಿಯನ್, ಒಂದು ಟೀಸರ್ಗೂ ಪರ ವಿರೋಧ ಒಪಿನಿಯನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಇನ್ನ ಯಾವ ಲೆಕ್ಕಕ್ಕೆ ಖಾಲಿ ಕೂತಿರ್ಬೋದು.
ಟಾಕ್ಸಿಕ್ ಟೀಸರ್ ರಿಲೀಸ್ ಆದ್ಮೇಲೆ ಆ ಸೀನ್ ಇಟ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವಳಿ ಎಬ್ಬರಿಸಿದ್ದಾರೆ ಅಂದ್ರೆ ಅಬ್ಬಬ್ಬ. ಒಬ್ರು ಹೇಳ್ತಾರೆ ಯಶ್ ಅವ್ರಿಗೆ ಈಗ ಅವಶ್ಯಕತೆ ಇತ್ತ, ಇನ್ನೊಬ್ರು ಹೇಳ್ತಾರೆ ಇದು ನಮ್ಮ ಸನಾತನ ಧರ್ಮನ, ಇನ್ನೊಬ್ರು ಹೇಳ್ತಾರೆ ಅಯ್ಯೋ ಇದನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗಲ್ಲ, ಇನ್ನೊಬ್ರು ಹೇಳ್ತಾರೆ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ನೋಡಾಯ್ತು, ತಿರ್ಗಾ ಅದನ್ನೇ ವಿಡಿಯೋ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಾಯ್ತು. ಈಗ ಅವ್ರು ಹೇಳಿದ್ದಾರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂದ್ರೆ ಅರ್ಥ ಏನು? ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗಲ್ಲ ಅಂತ. ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಈಗ ನಾನು ನನ್ನ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ ನನಗೆ ಅಲ್ಲಿ ಅಂತ ದೊಡ್ಡ ಮಹಾನ್ ಸೀನು ಅನ್ನೋ ತರ ನನಗೇನು ಅನ್ನಿಸ್ಲಿಲ್ಲ. ಒಬ್ಬ ನಿರ್ದೇಶಕನ ಕಲ್ಪನೆಯನ್ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ತಗೊಂಡ್ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತು ಅಷ್ಟೇನೆ, ಆಯ್ತಾ. ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರತಿ ಒಂದು ವಿಡಿಯೋನು ಗಮನಿಸಿದಾಗ ನನಗೆ ತಲೆಗೆ ಅನ್ಸಿದ್ದೇನ್ ಗೊತ್ತಾ? ಆ ಓವರ್ ಆಲ್ ಸೀನ್ ಏನಿದೆ, ಆ ಸಿನಿಮಾ ಹೆಂಗ್ ತೆಗ್ದಿದ್ದಾರೆ, ಆ ಒಂದೊಂದು ಸೀನನ್ನ ಎಷ್ಟು ಕಷ್ಟಪಟ್ಟು ತೆಗ್ದಿರಬೇಕು. ಆ ಕಾರ್ ಒಳಗಡೆ ನಡೆದ ಸೀನು ನಿಮ್ಗೆಲ್ಲ ಇಷ್ಟೊಂದು ತಲೆಲಾಕಿ ಮಸಾಲೆ ರುಬ್ತಾ ಇರಬೇಕು ಅಂದ್ರೆ ಅದ್ರ ಕಡೆ ಅವರು ಈ ಸೀನ್ ಹಿಂಗೆ ಬರಬೇಕು ಪರ್ಫೆಕ್ಟ್ ಆಗಿ ಅಂತ ಅನ್ಬಿಟ್ಟು ಎಷ್ಟು ಸತಿ ಅದನ್ನ ಟ್ರೈ ಮಾಡಿರ್ಬೇಕು. ನನಗನ್ಸೋದಿಷ್ಟೆ. ಆದ್ರೆ ಪ್ರತಿಯೊಂದು ವಿಡಿಯೋ ನೋಡಿದಾಗ ಆ ವಿಡಿಯೋದಲ್ಲಿ ಇದ್ದಿದ್ದು ಆ ಕಾರು ಒಳಗಡೆ ನಡೆಯೋ ಸೀನು, ಆ ಕ್ರಿಯೆ, ಅಷ್ಟರ ಬಗ್ಗೆನೇ ಮಾತಾಡಿರೋದೆಲ್ರು. ಯಾಕೆ ನಿಮ್ಮ ಆಲೋಚನೆನ ಬರೀ ಆ ಕ್ರಿಯೆ ಮೇಲೆ ಯಾಕೆ ತಗೊಂಡೋಗಿದ್ದೀರಾ? ಯಾಕೆ ಆ ಓವರ್ ಆಲ್ ಸೀನು, ಆ ಸಿನಿಮ್ಯಾಟಿಕ್ ನ ಯಾಕೆ ನೋಡ್ತಾ ಇಲ್ಲ ನೀವು? ನೆಗೆಟಿವ್ ಆರ್ ಪಾಸಿಟಿವ್, ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ ಅನ್ನಕ್ಕೆ ನಮ್ಮ ಹತ್ರ ರೀಸೆಂಟ್ ಆಗಿ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದೆ. ಅದರಲ್ಲಿ ನಾನು ಫಸ್ಟಿಗೆ ಹೇಳೋದಂತಂದ್ರೆ ಕಾಂತಾರದಲ್ಲಿ ಒಂದ್ ಸಾಂಗ್ ರಿಲೀಸ್ ಮಾಡಿದ್ರು. ಸಾಂಗ್ ಅಲ್ಲಿ ಬಾಟಲ್ ಇದೆ ಅನ್ನೋದನ್ನ ಜನ ಐಡೆಂಟಿಫೈ ಮಾಡಿ ಟ್ರಾಲ್ ಮಾಡಿದ್ರು. ಅದರಿಂದಾಗಿ ತುಂಬಾ ಜನ ಹೌದಾ ಎಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಸಾಂಗ್ ನ ಯೂಟ್ಯೂಬಿಗೆ ಹೋಗಿ ರಿಪೀಟೆಡ್ ಆಗಿ ನೋಡಿದ್ರು. ಅದರಿಂದ ಕಾಂತಾರಕ್ಕೆ ಮತ್ತೊಂದಿಷ್ಟು ಪಬ್ಲಿಸಿಟಿ ಸಿಕ್ತು. ಸೊ ಅದಾದ್ಮೇಲೆ ಜನನಾಯಕನ್ ಟ್ರೇಲರ್ ಅಲ್ಲಿ ಜಮಿನಿ ಲೋಗೋನ ಹಂಗೆ ಬಿಟ್ಬಿಟ್ಟಿದ್ದಾರೆ, ಇದೇನು ಒಂದ್ ಲೋಗೋ ರಿಮೂವ್ ಮಾಡಿಲ್ಲ, ಅಷ್ಟು ಕೇರ್ಲೆಸ್ ಆಗಿ ಟ್ರೇಲರ್ ನ ಎಡಿಟ್ ಮಾಡಿದ್ದಾರೆ ಅಂತೆಲ್ಲ ಜನ ಟ್ರಾಲ್ ಮಾಡಿದ್ರು. ಸೊ ಅದು ಅವರಿಗೆ ಪಬ್ಲಿಸಿಟಿ ಆಗಿ ಟರ್ನ್ ಆಯ್ತು. ಅಂಡ್ ನೆಕ್ಸ್ಟ್ ರೀಸೆಂಟ್ ಒನ್, ಅವರ್ ಟಾಕ್ಸಿಕ್. ಆ ಸೀನ್ ಬೇಕಿತ್ತಾ? ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಈ ತರ ಸೀನ್ ಅವರು ಹೇಳ್ಬೇಕಾಗಿತ್ತಾ? ಅದು ಟ್ರೇಲರು ಅಲ್ಲ. ಸೊ ಅದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗೋದು, ಮಕ್ಳು ನೋಡ್ತಾರೆ. ಸೊ ಈ ತರದ್ ಸಿನಿಮಾ ಆದ್ರೆ ಅದಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ಇರುತ್ತೆ. ಆದ್ರೆ ಇದನ್ನೆಲ್ಲ ಟೀಸರ್ ಅಲ್ಲಿ, ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ರಿಲೀಸ್ ಮಾಡೋ ಅಗತ್ಯ ಇತ್ತಾ? ಅದು ಯಶ್ಗಿತ್ತಾ? ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಅಂತದ್ರಲ್ಲಿ ಈ ತರದ್ ಒಂದು ಸೀನ್ ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಇಟ್ಟಿದ್ದಾರೆ. ಸೊ ಈ ತರದ್ದೆಲ್ಲ ಆಯ್ತು. ಆದ್ರೆ ಟಾಕ್ಸಿಕ್ ವಿಡಿಯೋ ಇಲ್ಲಿವರೆಗೂ 200 ಮಿಲಿಯನ್ ವ್ಯೂಸ್ ಆಗಿದೆ. ಪಾಸಿಟಿವ್ ಆರ್ ನೆಗೆಟಿವ್, ನಾವ್ ಯಾವ್ದನ್ನ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದ್ರ ಮೇಲೆನೆ ಪಬ್ಲಿಸಿಟಿ ಏನ್ ಮಾಡ್ಬೇಕು ಅಂತ ಮಾರ್ಕೆಟಿಂಗ್ ಡಿಸೈಡ್ ಮಾಡತ್ತೆ. ಸೊ ಎಲ್ಲದೂ ನಮ್ ಕೈಯಲ್ಲೇ ಇದೆ. ಯೋಚನೆ ಮಾಡಿ, ಪಾಸಿಟಿವ್ ನ ನೋಡ್ತೀವೋ ನೆಗೆಟಿವ್ ನ ಟ್ರೋಲ್ ಮಾಡ್ತೀವೋ ಅಂತ. ಅಲ್ಲ, ಟಾಕ್ಸಿಕ್ ಮೂವಿದು ಏನ್ ಟ್ರೀಸರ್ ಬಿಟ್ಟಿದಾರಲ್ಲ, ನೋಡ್ಬಿಟ್ಟು ಎಲ್ಲಾರು ಹಂಗಿದೆ ಹಿಂಗಿದೆ ಹಿಂಗಿದೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಆ ಮೂವಿ ಹೆಸರೇ ಟಾಕ್ಸಿಕ್. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೋಡ್ಬೇಡಿ ಬಿಡಿ ಅಲ್ವಾ. ಅಂದ್ರೆ ಅದು ಯಾವುದೇ ಫಾರ್ಮ್ ಅಲ್ಲಿ ಇರ್ಬೋದು, ಅದು ಟಾಕ್ಸಿಕ್ ಅಂದ್ಮೇಲೆ ಟಾಕ್ಸಿಕ್ ಮೀನಿಂಗೇ ಆ ತರ ಇರುತ್ತೆ. ಲೈಕ್ ಓವರ್ ದ ಬೋರ್ಡ್, ವರ್ಸ್ಟ್ ಅನ್ನೋ ತರ ಇರುತ್ತಲ್ಲ, ದಟ್ ಈಸ್ ವಾಟ್ ಟಾಕ್ಸಿಕ್. ಸೊ ಅದು ಹಂಗಿದೆ, ಅದಕ್ಕೆ ಅಷ್ಟೇ. ನೋಡೋರು ನೋಡಿ, ಬಿಡೋರು ಬೇಡಿ, ಅಷ್ಟೇ ಅಲ್ವಾ, ಸಿಂಪಲ್. ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋತೀರ ಲೈಫನ್ನ? ಓಕೆ, ಯಾವ್ದಿರ್ಬೋದು ಅಂತ ನಾನು ನೋಡ್ತಾ ಇರ್ಬೇಕಾದ್ರೆ ದ ಓಪನಿಂಗ್ ಸೀನ್ ವಾಸ್ ವೆರಿ ಗುಡ್. ಅದು ಏನೋ ಒಂದು ಬಿಲ್ಡಪ್ ಇತ್ತು. ಐ ಥಾಟ್ ಇಟ್ ವಾಸ್ ಸಮ್ ಇಂಗ್ಲಿಷ್ ಮೂವಿ, ಏನೋ ರಿಲೀಸ್ ಆಗಿದೆ ಅಂತ. ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಇಟ್ ವಾಸ್ ಯಶ್. ನನಗೆ ಯಶ್ ಕಾಣಿಸಿದ ತಕ್ಷಣ ಐ ವಾಸ್ ಲೈಕ್, ಓ ಮೈ ಗಾಡ್, ಕನ್ನಡ ಮೂವಿನ ಇದು ಅಂತ ಒಂದು ಕ್ಷಣ ಅನಿಸ್ತು. ಮೋಸ್ಟ್ ಆಫ್ ದ ಗೈಸ್ ಅದನ್ನ ಬೇರೆ ರೀತಿ ಟರ್ನ್ ಮಾಡ್ತಾ ಇದ್ದೀರಾ, ಯಶ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಹಾಗೆ ಹೇಗೆ ಅಂತ. ಬಟ್ ಮೂವಿ ರೀತಿ ತಗೊಂಡ್ರೆ ಚೆನ್ನಾಗಿರುತ್ತೆ. ದಟ್ಸ್ ಇಟ್. హై వోల్టేజ్ షాక్ మారా అభి బాడీకో ఏం షాక్ కొట్టిందబ్బా, ఏం షాక్ కొడితప్ప. ಟಾಕ್ಸಿಕ್ ಪ್ರೊಮೋ ನೋಡ್ದೆ, ಡ್ಯಾಡಿ ಇಸ್ ಬ್ಯಾಕ್ ಹೋಮ್ ಅಂತ, ಮೈಂಡ್ ಬ್ಲೋಯಿಂಗ್.
feel so proud of Yash avru. He's from Bangalore, ನಮ್ಮ ಕರ್ನಾಟಕದ ಹುಡುಗ. What a promo. I got goosebumps. If you've still not seen it, this is not a paid promotion. Mansane ಮಾಡ್ತಾ ಇದೀನಿ. So proud. What a promo. What a promo. My God. Full goosebumps bantu. ಮೈಯೆಲ್ಲ ಜುಮ್ ಅಂತು. Literally, what a promo of Toxic. If you're a cinema lover, go watch it now. Even if you're not a cinema lover, you'll become a cinema lover. Just go watch the promo now. Introducing Raya, Toxic, on YouTube. A lot of people ask me so many such questions like, what do you do now? Like, now what can you do? I said, what do you think? This is the ultimate? ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು. ಅಯ್ಯೋ ಅಯ್ಯೋ, ನಿನ್ ಮಗಳು ಟಿವಿಲಿ ಏನ್ ನೋಡ್ತಾಳು ನೋಡ್ಬಾರೋ. ಬಡ್ಕಂಡೆ ವಯಸ್ಸಲ್ಲೇ ಮದ್ವೆ ಮಾಡಿ ಅಂತ ನನ್ ಮಾತ್ ಯಾರು ಕೇಳಲಿಲ್ಲ. ಟೀಸರ್ ನಮ್ ಕಾಲದಲ್ಲಿ ಪಿಕ್ಚರ್ ಅಲ್ಲೂ ಹಿಂಗೆಲ್ಲ ಇರ್ಲಿಲ್ಲ ಕಣ್ರಪ್ಪ. This is for all the people who were saying Yash cannot play the role of Ravana. If somebody has to play Ravana's character, it is Ranbir because he's acted in movies like Animal and all. ಎಲ್ಲಿದ್ದೀರಾ ನೀವೆಲ್ಲ ಈಗ? ಎಲ್ಲರೂ ಟಾಕ್ಸಿಕ್ ಟೀಸರ್ ನೋಡಿದ್ರ? ಎಲ್ಲರೂ ನಂತರನೇ ಕಂಗಾಲಾಗಿದ್ದೀರಾ? ತಪ್ಪು ಅವ್ರದಲ್ಲ. ಅವ್ರು ಮುಂಚೆನೇ ಹೇಳಿದ್ದಾರೆ ಫೇರಿ ಟೇಲ್ಸ್ ಫಾರ್ ಅಡಲ್ಟ್ಸ್ ಅಂತ. ನಾವು ಎಚ್ಚೆತ್ಕೊಂಡಿಲ್ಲ. ಅದಕ್ಕೆ ಈ ಪಾರ್ಟಿ ಕಂಗಾಲಾಗ್ಬಿಟ್ಟು. ಒಳ್ಳೆ ಕೆಲಸ ಅಂದರೆ ನಾನು ಫ್ಯಾಮಿಲಿ ಜೊತೆ ನೋಡಿಲ್ಲ. ಬಟ್ ರಿಯಲಿ ಟು ಬಿ ರಿಯಲಿ ಆನೆಸ್ಟ್, ನೋ ಬಡಿ ಕ್ಯಾನ್ ಡೂ ಆಲ್ ದಿಸ್ ರೋಲ್ಸ್ ಆರ್ ವಾಟ್ ಎವರ್ ಇಟ್ ಇಸ್ ಲೈಕ್ ಯಶ್. ಫುಲ್ ಕಂಗಾಲ್, ನೆಕ್ಸ್ಟ್ ಲೆವೆಲ್ ಕಂಗಾಲ್. ಪರವಾಗಿಲ್ಲ, ಬೇಜಾರಾಗ್ಬಿಡ್ಲಿ. ನಾವಷ್ಟೇ ಅಲ್ಲ, ಫಸ್ಟ್ ಅನ್ಕೊಂಡೆ ಬರೀ ಕರ್ನಾಟಕದವ್ರು ಮಾತ್ರ ಕಂಗಾಲಾಗಿರ್ತಾರೆ, ಸಮಥಿಂಗ್ ನ್ಯೂ ಇನ್ ಸ್ಯಾಂಡಲ್ವುಡ್ ಅಂತ. ಇಡೀ ವರ್ಲ್ಡ್ಗೆ ಕಂಗಾಲ್ ಮಾಡಿಬಿಟ್ಟವ್ರೆ. 40 years ಬರ್ಡೇಗೆ ಗಿಫ್ಟು ಇಡೀ ವರ್ಲ್ಡ್ನೇ ಕಂಗಾಲ್ ಮಾಡೋದು. ಹೌ ಕ್ರೇಜಿ ಇಸ್ ದ್ಯಾಟ್? ಕ್ರೇಜಿ. ನೆಕ್ಸ್ಟ್ ನೀವು ಯಾವ ಲೆವೆಲಲ್ಲಿ ಕಂಗಾಲಾಗಿದ್ದೀರಾ ಕಾಮೆಂಟ್ಸಲ್ಲಿ ಹಾಕಿ. ನಾನು 10,000 ಲೆವೆಲಲ್ಲಿ ಕಂಗಾಲಾಗ್ಬಿಡ್ತೀನಿ. ನಂಗೆ ಫಸ್ಟ್ ಟೈಮ್ ನೋಡಿದ್ರೆ ಏನು ನಡೆದಿದೆ ಇಲ್ಲಿ. ಬಟ್ ದ ಸಿನಿಮಾಟೋಗ್ರಫಿ, ಎವ್ರಿಥಿಂಗ್, ಎವ್ರಿ ಸಿಂಗಲ್ ಥಿಂಗ್ ಇನ್ ದ ವಿಡಿಯೋ, ಎವ್ರಿಥಿಂಗ್ ಇಸ್ ನೈಸ್. ಎಲ್ರು ನಿನ್ನ ನಾಗರ್ ಹಾವು ಅಂದ್ರು. ಅಲ್ಲ, ನೀನ್ 2 ತಲೆ ನಾಗರ್ ಹಾವು.